ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಡೇ 11 ಆಫ್ ಟೀಚಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನನಗೆ ಲರ್ನಿಂಗ್ ಸ್ಟಾಕ್ ಮಾರ್ಕೆಟ್ ಫಾರ್ ಫ್ರೀ. ನಿಮಗೆ ಸಿಂಪಲ್ ಆಗಿ ಟಾಪಿಕ್ ಬಂದ್ಬಿಡೋಣ ಸರ್. ಇವತ್ತು ಡೈರೆಕ್ಟ್ ಆಗಿ ಏನು ಲೇಟ್ ಮಾಡೋದು ಬೇಡ, ಆಲ್ರೆಡಿ ಟೈಮ್ ತುಂಬಾ ಲೇಟ್ ಆಗಿದೆ. ನೋಡಿದ್ರೆ ನೀವು ಕ್ಲೀನ್ ಆಗಿ 9:15 ಆಗ್ಬಿಟ್ಟಿದೆ. ಅಂಡ್ ನಾನು ಈ ಟೈಮಲ್ಲಿ ನಿಮ್ಗೆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಡ್ರಿ. ಅಂಡ್ ಬಂದ ಟಾಪಿಕ್ ಡೈರೆಕ್ಟ್ ಇವತ್ತು ಬಂದು ನೀವು ಕಲಿತಿರೋದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂತ. ಆಸ್ ಯೂಶುವಲ್ ನಾನು ಹೇಳ್ದಂಗೆ ಫಸ್ಟ್ ಬೇಸಿಕ್ಸ್ ನಾವು ಕ್ಲೀನ್ ಆಗಿ ಕಂಪ್ಲೀಟ್ ಆಗಿ ಕಲ್ತ್ಕೊಂಡು ಹೋಗೋಣ. ಯಾಕಂದ್ರೆ ಅದೇನು ಒಂದು ಬೇಸ್ಮೆಂಟ್, ಅದ್ರ ಮೇಲೆ ನಾವು ಪಿಲ್ಲರ್ಗಳು ಬಿಲ್ಡಿಂಗ್ ನ ಎಬ್ಸಕ್ಕಾಗೋದು. ಸೊ ಪಾಯಿಂಟ್ ಬಂದ್ಬಿಡೋಣ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂದ್ರೆ ಏನು ಸರ್? ನೀವೇ ತುಂಬಾ ಜನ ಕೇಳಿರ್ತೀರಾ ಸರ್, ನಮ್ ಟಾರ್ಗೆಟ್ ಇಷ್ಟಿರುತ್ತೆ, ಸ್ಟಾಪ್ ಲಾಸ್ ಇಷ್ಟಿರುತ್ತೆ ಅಂತ. ಅಂಡ್ ಇಟ್ಸ್ ನೆಸೆಸರಿನಾ? 100% ನೆಸೆಸರಿ ಸರ್. ನೀವು ಯಾವ್ದಾವ್ ಟ್ರೇಡ್ ತಗೊಂತಿದೀನಿ ಅಂದ್ರೆ ಸರ್, ನಾನು ತುಂಬಾ ಜನ ನನಗೆ ಲೈಕ್ ಒಂದು ಸ್ಟಾಕ್ಸ್ ಅಲ್ಲಿ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಕೂಡ ಮಾಡ್ತಾರೆ. ಸರ್, ನಾನು ಈ ಸ್ಟಾಕ್ ನ ಬೈ ಮಾಡಿದ್ದೀನಿ, 15% ಲಾಸ್ ಅಲ್ಲಿ ಇದೆ, ನಾನು ಹೋಲ್ಡ್ ಮಾಡ್ಬೋದಾ, ಇಲ್ಲಾಂದ್ರೆ ನಾನು ಸೆಲ್ ಮಾಡಾಕ್ಲಾ ಅಂತ. ನಾನು ಒಂದೇ ಮಾತು ನಿಮ್ಗೆ ಹೇಳೋದು, ದಯವಿಟ್ಟು ಬುದ್ಧಿವಂತರ ತರ ಥಿಂಕ್ ಮಾಡ್ರಿ. ಇವಾಗ ನೀವು ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತ ಅಂದ್ರೆ, ಆ ಬಿಸ್ನೆಸ್ ಅಲ್ಲಿ ನೀವು ಒಂದು ಸರ್ಟನ್ ಎಕ್ಸ್ಟೆಂಟ್ ವರ್ಗು ಹೋಲ್ಡ್ ಮಾಡ್ತೀರಾ. ಅಂಡ್ ನೀವು ಅದನ್ನು ನಿಮ್ಗೆ ಮೊದಲೇ ಗೊತ್ತಿರಬೇಕು. ಹೆಂಗೆ ಅಂತ ನಿಮ್ಗೆ ಹೇಳ್ತೀನಿ ನೋಡ್ರಿ. ಇವಾಗ ಯಾವ್ದೋ ಒಂದು ಸ್ಟಾಕ್ ನ ಬೈ ಮಾಡ್ತಿದ್ದೀರಾ, ಇಲ್ಲ ಯಾವ್ದೋ ಒಂದು ಟ್ರೇಡ್ ತಗೊಂಡು ನೀವು ರೆಡಿ ಆಗಿದ್ದೀರಾ. ಏನ್ ಮಾಡ್ಬೇಕು ಅಂದ್ರೆ, ನೀವು ಎಂಟರ್ ಎಲ್ಲಿ ತಗೊಂತೀರೋ ಅಲ್ಲೇ ಎಕ್ಸಿಟ್ ಪ್ಲಾನ್ ಮಾಡ್ಕೊಂಡಿರ್ಬೇಕು. ಅದು ಬುದ್ಧಿವಂತರ ಲಕ್ಷಣ. ಸೊ ಹೆಂಗೆ ಅಂತ ಹೇಳ್ತೀನಿ. ಸೊ ನೋಡ್ರಿ, ಇವಾಗ ನೀವೇನಾದ್ರು ನನಗೆ ನೋಡಿ, ICICI ಬ್ಯಾಂಕ್ 1500 ಓಡ್ತಿದೆ ಅಂತ ಅನ್ಕೊಳ್ಳಿ. ಇವಾಗ ನಾನು ಬೈ ಮಾಡ್ಬೇಕಂತ ಅನ್ಕೊಂಡ್ರೆ, ನಾನೆಲ್ಲ ಅನಾಲಿಸಿಸ್ ಮಾಡಿ, ಫಂಡಮೆಂಟಲ್ಸ್ ಎಲ್ಲ ಮಾಡಿ, ಕ್ಲೀನ್ ಆಗಿ ಪ್ರಾಪರ್ ನನ್ಗೊಂದು ಕನ್ವಿಕ್ಷನ್ ಸಿಕ್ಕಿದ್ರೆ ಮಾತ್ರನೇ ನಾನು ಬೈ ಮಾಡ್ತೀನಿ. ಅಂಡ್ ಬೈ ಮಾಡೋವಾಗ್ಲೇ ನಾನು ಥಿಂಕ್ ಮಾಡ್ತೀನಿ, 1500 ಇರೋದು 1800 ಹೋಗೋ ಪಾಸಿಬಲ್ ಇದೆ, ಮಾಡ್ತೀನಿ. ಇಲ್ವಾ, ಕೆಳಗ್ ಬಂದ್ರು ಅದು ಝೀರೋ ಆಗೋ ಚಾನ್ಸಸ್ ಇದೆ ಸರ್, ಝೀರೋ ಆಗೋ ಚಾನ್ಸಸ್ ಇದೆ. ನಾನು ಅಲ್ಲಿವರೆಗೂ ದಡ್ಡನ್ ತರ ಹೋಲ್ಡ್ ಮಾಡಕ್ ಹೋಗಲ್ಲ, ನಾನು ಯಾರನ್ನೂ ಕೇಳಕ್ಕೂ ಹೋಗಲ್ಲ. ನನಗ್ ಗೊತ್ತು 1500 ಇಂದ 1300 ವರೆಗೂ ಬಂದ್ರೆ ಇದು ನನ್ನ ರಿಸ್ಕ್. 1300 ಕೇಳೋದ ರಿಸ್ಕ್. ನಾನು ಹೋಲ್ಡ್ ಮಾಡಂಗಿಲ್ಲ, ಇದ್ರ ಮೇಲೆ ಹೋಲ್ಡ್ ಮಾಡ್ರೆ ನಾನು ದಡ್ಡ ಆಗೋಗ್ತೀನಿ ಅಂತ. ಸೊ ನನಗೆ ಗೊತ್ತು, ನಾನು ಎಂಟ್ರಿ ಮಾಡೋವನೇ. ನಾನು ನಿಮ್ಗೆ ತಿಳ್ಕೊಂಬಿಡ್ತೀನಿ ಸರ್, 1300 ಬಂತ ಲೈಕ್ ನಮ್ಗೆ ಆಲ್ಮೋಸ್ಟ್ ಅದು ಲೈಕ್ 20% ಲಾಸ್ ಅಂತ ಅನ್ಸುತ್ತೆ. ನಾವು ಆ ಅಮೌಂಟ್ ಬಂದಿದ ತಕ್ಷಣ ನಾನು ಎಕ್ಸಿಟ್ ಹೊಡೆದ್ ಬಿಡ್ತೀನಿ. ಅದ್ ನನ್ಗೆ ಏನಾಯ್ತು ಬೇಕಂದ್ರೆ ಬೇರೆ ಸ್ಟಾಕ್ ತಗೊಂಡಿನಿ ಅದೇ ದುಡ್ಡಲ್ಲಿ. ನಾನೇನೋ ಅದೇ ಹೋಲ್ಡ್ ಮಾಡ್ಕೊಂಡು ಅದೇ ಕೂತ್ಕೊಂತೀನಿ ಅಂದ್ರೆ 6 ತಿಂಗಳು ನೋ ಪ್ರಾಫಿಟ್, ನೋ ನಥಿಂಗ್. ಅದರಲ್ಲೇ ಹೋಲ್ಡ್ ಮಾಡ್ಕೊಂಡಿರ್ತೀರ, ಅದು ಕೆಳಗೆ ಹೋಗ್ತಾನೆ ಇರುತ್ತೆ. ಅಂಡ್ ಸಿಂಪಲ್ ಸರ್, ಈ ಕ್ವಶನ್ಸ್ ನನಗೆ ಆನ್ಸರ್ ಸಿಕ್ಬಿಟ್ಟಿದೆ ಅಂತ ಅನ್ಕೊಂತೀನಿ. ಈಗ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂದ್ರೆ ಏನು ಅದನ್ನ ನಿಮ್ಗೆ ನಾನು ತೋರಿಸ್ಬಿಡ್ತೀನಿ. ಸಿಂಪಲ್ ಆಗಿ ಬನ್ನಿ. ಸೊ ಇದನ್ನ ನಾವು ಕ್ಲಿಯರ್ ಒಂದು ಎಕ್ಸಾಂಪಲ್ ಜೊತೆ ಹೋಗ್ಬಿಡೋಣ. ಸಿಂಪಲ್ ಆಗಿ ನಾವು ಸೇಮ್ ಆಸ್ ಯೂಶುವಲ್ ನಾವು ಆಲ್ರೆಡಿ ಹೆಂಗ್ ಇಟ್ಕೊಂತೀರಿ, ಒಬ್ರು AK ಅಂತ ಇಟ್ಕೊಳ್ರಿ, ಇನ್ನೊಬ್ರು PK ಅಂತ ಇಟ್ಕೊಳ್ರಿ. ಸರ್ ಇವ್ರು ಏನ್ ಮಾಡ್ತಾರೆ ಅಂದ್ರೆ, ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂದ್ರೆ ಏನಂತ ಹೇಳ್ಬೇಕಲ್ಲ, ಸಾರಿ ಅದನ್ನ ಹೇಳ್ಬಿಡ್ತೀನಿ ಫಸ್ಟ್. ಸರ್, ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂದ್ರೆ ಏನು ಅಂದ್ರೆ, ಈಗ ನೀವು ಒಂದು ಟ್ರೇಡ್ ತಗೊಂತಿದ್ದೀರಾ ಅಂದ್ರೆ, ಆ ಟ್ರೇಡ್ಗೆ ನೀವು ಎಷ್ಟು ರಿಸ್ಕ್ ಮಾಡ್ತೀರಾ, ಆ ರಿಸ್ಕ್ ಮಾಡೋದಕ್ಕೆ ನಿಮ್ಗೆ ಏನ್ ರಿವಾರ್ಡ್ ಸಿಗುತ್ತೆ ಅಂತ ನಿಮ್ಗೆ ಅರ್ಥ ಆಗಿದೆ ಸರ್. ಸಿಂಪಲ್ ನಾನು ಹೇಳ್ತೀನಿ ನೋಡ್ರಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ ಸ್ಟಾರ್ಟಿಂಗ್ ಅಲ್ಲಿ ಸರ್ ನಂದು ಒಂದು ಮೈಂಡ್ ಸೆಟ್ ಇತ್ತು ಸರ್. ನಾವು ಕ್ಲೀನ್ ಆಗಿದ್ದು ಬರಕ್ಕೆ ಮುಂಚೆ ಒಳ್ಳೆ ಮೈಂಡ್ ಸೆಟ್ ಇತ್ತು ನಮ್ದು. ಅಂಡ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಕೆಲವು ತುಂಬಾ ಕ್ವಶನ್ಸ್ ಮಾಡ್ತಾರೆ ಸರ್. ಪ್ರಾಫಿಟ್ಸ್ ಸರ್, ಎಷ್ಟು ಪ್ರಾಫಿಟ್ ಮಾಡಿದ್ರಿ ಇವತ್ತು, ಸರ್ ಎಷ್ಟು ಪ್ರಾಫಿಟ್ ಮಾಡಿದ್ರಿ ಇವತ್ತು. ನಾನು ಫಸ್ಟ್ ಆಫ್ ಆಲ್ ನಾನು ನಿಮ್ ಜೊತೆ ಮಾತಾಡಿ ಮಾತಾಡಿ ಅದು ಮಾಡಿ ಇನ್ಸ್ಟಾಗ್ರಾಮ್ ಬಂದು ನಾನು ಪ್ರಾಫಿಟ್ ಅನ್ನೋದೇ ಕಲ್ತ್ಬಿಟ್ಟಿದ್ದೀನಿ. ನನ್ನ ಪ್ರಕಾರ ಇನ್ಸ್ಟಾಗ್ರಾಮ್ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವುದೇ ರೀತಿ ಪ್ರಾಫಿಟ್ಸ್ ಅನ್ನೋದಿರಲ್ಲ. ಬಿಸ್ನೆಸ್ ಗಳಲ್ಲಿ ಪ್ರಾಫಿಟ್ಸ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ನನ್ನ ಪ್ರಕಾರ ರಿಟರ್ನ್ ಅಂತ ಅಂತೀವಿ. ನಾವು ಒಂದು ಕ್ಯಾಪಿಟಲ್ ನಾವು ಇನ್ವೆಸ್ಟ್ ಮಾಡ್ತಾ ಇದ್ದೀವಿ, ಅಂಡ್ ಅದಕ್ಕೆ ನಮಗೆ ರಿಟರ್ನ್ ಸಿಗುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ರಿ. ಅಂಡ್ ಯಾವಾಗಿದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವು ಮಾಡೋ ದುಡ್ಡನ್ನ ಪ್ರಾಫಿಟ್ಸ್ ಅಂತ ಹೇಳ್ಬಾರ್ದು, ರಿಟರ್ನ್ ಅಂತ ಹೇಳ್ಬೇಕು. ಪರ್ಸೆಂಟೇಜ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು, 9%, 10% ಅಂತ. ನೀವು ದುಡ್ಡುಗೋಸ್ಕರ ಮಾಡ್ಕೊಂಡಿದ್ರೆ ದಯವಿಟ್ಟು ಯಾವತ್ತೂ ನೀವು ವೆಲ್ತ್ ನ ಕ್ರಿಯೇಟ್ ಮಾಡಕ್ ಆಗಲ್ಲ. ಇದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಡ್ರಿ. ಸಿಂಪಲ್ ಆಗಿ ಆಯ್ತು. ಡೈರೆಕ್ಟ್ ಟಾಪಿಕ್ ಬಂದ್ಬಿಡೋಣ. ಜಾಸ್ತಿ ಆಯ್ತು ಜ್ಞಾನ ನಿಮ್ಗೆ ಕೊಟ್ಟಿದ್ದು. ಅಂಡ್ ಬಂದ್ಬಿಡೋಣ ಪಾಯಿಂಟ್ ಗೆ. ಸಿಂಪಲ್ ಸರ್, ಇವಾಗ ನೀವು ಒಂದು ರಿಸ್ಕ್ ತಗೊಂತಿದ್ದೀರಾ ಅಂದ್ರೆ, ಇವಾಗ ನಾನು ಒಂದು 100 ರೂಪಾಯಿ ಸ್ಟಾಕ್ ನ ನಾನು ಟ್ರೇಡ್ ತಗೊಂತಿದ್ದೀನಿ ಅಂದ್ರೆ, ನನಗೆ ಗೊತ್ತು ಇದು ನಾನು ಎಷ್ಟು ರಿಸ್ಕ್ ಮಾಡ್ಬೋದು ಅಂಡ್ ರಿವಾರ್ಡ್ ಎಷ್ಟು ತಗೊಬಹುದು ಅಂತ. ಈಗ ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ನಾನು ರಿಸ್ಕ್ ಮಾಡ್ತೀನಿ 10%, 90 ರೂಪೀಸ್ ವರೆಗೂ ನಾನು ಇದು ಇಟ್ಕೊಂತೀನಿ. ನಾನು ರಿಸ್ಕ್ ಮಾಡಿದಿಷ್ಟು 10 ರೂಪೀಸ್. ಇದು ಬಂದು ನಮ್ಮ ರಿಸ್ಕ್ ಆಯ್ತು. ನಾನು ಟಾರ್ಗೆಟ್ ಇಟ್ಕೋತೀನಿ 150 ರೂಪೀಸ್. ಇದು ನನ್ನ ಟಾರ್ಗೆಟ್. ಇದನ್ನ ಏನ್ ಮಾಡ್ತೀನಿ ಅಂತಂದ್ರೆ ಸರ್, ಸಿಂಪಲ್ ಇದನ್ನ ರಿವಾರ್ಡ್. ಎಷ್ಟು ರಿವಾರ್ಡ್ ನಮ್ದು? 50 ರೂಪೀಸ್. ಇದು ನಮ್ಮ ರಿವಾರ್ಡ್. ನಾನು 100 ರೂಪಾಯಿ ದುಡ್ಡು ಹಾಕಿ ಅದನ್ನ 10 ರೂಪಾಯಿ ಮಾತ್ರ ರಿಸ್ಕ್ ಮಾಡಿದೆ. ಆ ರಿಸ್ಕ್ಗೆ ನನಗೆ ಬಂದಿರೋ ರಿವಾರ್ಡ್ 50 ರೂಪೀಸ್. ನಿಮ್ಗೆ ಅರ್ಥ ಆಗಿದೆ? ಕೆಲವು ಲೈಕ್ ಅಮೌಂಟ್ ನ ನೀವು ಹಾಕ್ತೀರಾ, ಅದ್ರಲ್ಲಿ ನೀವು ಒಂದ್ ಸ್ವಲ್ಪ ಅಮೌಂಟ್ ಮಾತ್ರ ರಿಸ್ಕ್ ತಗೊಂತೀರಾ. ಆ ರಿಸ್ಕ್ ತಗೊಂಡಲ್ಲಿ ಬರೋ ನಿಮ್ಗೆ ರಿವಾರ್ಡ್ ನ ನಾವು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಅಂತ ಹೇಳ್ತೀರಿ. ಅಂಡ್ ಇದನ್ನ ಹೆಂಗ್ ಇಟ್ಕೊಬೇಕು ಸರ್? ನನ್ಗೆ ಒಂದೊಂದು ಕ್ವಶನ್ ಹೇಳ್ರಿ. ನೀವು ಇವಾಗ 100 ರೂಪಾಯಿ ಸ್ಟಾಕ್ ಇಸ್ಕೊಂತಿದ್ದೀರಾ ಅಂದ್ರೆ, ಸರ್ ನನ್ ಲಾಸ್ ಆದ್ರೂ 50 ರೂಪಾಯಿ ಲಾಸ್ ಆಗ್ಲಿ, ಬಂದ್ರೆ 50 ರೂಪಾಯಿ ಪ್ರಾಫಿಟ್ ಬರ್ಲಿ ಅಂತ ಅನ್ಕೊಂಡು ನೀವು ಮಾಡೋದನ್ನ ಏನಂತ ಕರಿತೀರಾ? ನನ್ನ ಪ್ರಕಾರ ಇದಂತೂ ಸ್ಟಾಕ್ ಮಾರ್ಕೆಟ್ ಅಲ್ವಲ್ಲ. ಇದನ್ನ ನಾವು ಅಂತೀರಿ ಗ್ಯಾಂಬ್ಲಿಂಗ್. ಇದು ಬಂದು ಸೀದಾ ನೀವೇನ್ ಹಾಕ್ತೀರಾ, ನೀವೆಲ್ಲ ಆ ಗ್ಯಾಂಬ್ಲಿಂಗ್ ಆಯ್ತು, ಬೆಟ್ಟಿಂಗ್ ಆಗೋಯ್ತು. ಒಂದು ಗೆದ್ರೆ ಗೆದ್ವಿ, ಸೋತ್ರೆ ಸೋತ್ರಿ ಅಂತ. ಬಂದ್ರೆ ಎಲ್ಲ ಬಂತು, ಹೋದ್ರೆ ಎಲ್ಲ ಹೋಯ್ತು. ಇಟ್ ಡಸಂಟ್ ಮೀನ್ ಲೈಕ್ ನೀವು ಮುಂದೆ ಏನೋ ಮಾಡಕ್ ಆಗ್ತಿರೋದ್ರಲ್ಲಿ ಏನೇನೋ ಆಗೋಗುತ್ತೆ ಅಂತ. 100% ಇದರಿಂದ ನಿಮ್ಗೆ ಏನೂ ಆಗಲ್ಲ. ನಾನು ಹೇಳ್ತಿರೋದು ಅರ್ಥ ಮಾಡ್ಕೊಂಡ್ಬಿಡ್ರಿ. ನೀವು ಯಾವಾಗ್ಲೂ 50-50 ಅಂತ ಅನ್ಕೊಂಡು ಹೋದ್ರೆ, ಯಾವಾಗಿದ್ರು ಮೇಲ್ಗಡೆ ಇರೋ ಲಾಸೇ ತೂಕ ಜಾಸ್ತಿ. ಅರ್ಥ ಮಾಡ್ಕೊಡ್ರಿ. ಈ ಲಾಸೇ ನಿಮ್ಗೆ ಜಾಸ್ತಿ ಕಾಣೋದು, ಇದೇ ಎದ್ದು ಕಾಣೋದು. ಸಾಕು, ಪಾಯಿಂಟ್ ಬಂದ್ಬಿಡೋಣ. ಲೈಕ್ ಜಾಸ್ತಿ ಆಯ್ತು. ಇವಾಗ PK ನಿಮ್ಗೆ ವಿತ್ ಪ್ರೂಫ್ ತೋರಿಸ್ಬಿಡ್ತೀನಿ, ನಿಮ್ಗೆ ಅವೇನೋ ಅರ್ಥ ಆಗುತ್ತೆ. ಇವಾಗ ಡೈರೆಕ್ಟ್ ಆಗಿ ಪಾಯಿಂಟ್ ಬರೋಣ.
AK ಅವ್ರು ಬಂದ್ಬಿಟ್ಟು ಜಸ್ಟ್ ಎಕ್ಸಾಂಪಲ್ ಜೊತೆ ನನ್ಗೆ ಹೇಳ್ತಿರೋದು. AK ಅವ್ರು ಬಂದ್ಬಿಟ್ಟು ಆಸ್ ಯೂಶುವಲ್ ನಮ್ಮ ರ್ಯಾಂಡಮ್ ಟ್ರೇಡರ್ ಇವರು. ನಮ್ಮ PK ಅವ್ರು ಬಂದ್ಬಿಟ್ಟು ಆಸ್ ಯೂಶುವಲ್ ಅವರು ಡಿಸಿಪ್ಲಿನ್ ಟ್ರೇಡರು, ಎಸ್ಪೆಷಲಿ ನಮ್ಮ ಸ್ಟೂಡೆಂಟ್ಸ್. ಸುಮ್ಮನೆ ಹಂಗೆ ಹೇಳ್ತಾ ಇದೀನಿ. ಇವಾಗ ನೋಡ್ಬಿಡೋಣ ಸರ್, ಸಿಂಪಲ್. AK ಅವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು 30 days ವರೆಗೂ ಟ್ರೇಡ್ ಮಾಡ್ತಾ ಇದ್ದಾರೆ. ಇವರು 30 days ಟ್ರೇಡ್ ಮಾಡ್ತಾರೆ. ಇವ್ರ ಹತ್ರನೂ ಕ್ಯಾಪಿಟಲ್ 10K ಇದೆ, ಇವ್ರ ಹತ್ರನೂ ಕ್ಯಾಪಿಟಲ್ 10K ಇದೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಇವ್ರು ರಿಸ್ಕ್ ಟು ರಿವಾರ್ಡ್ ಹೆಂಗೆ ಮೇಂಟೈನ್ ಮಾಡೋದು, ಅದು ವೆರಿ ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳ್ತಾ ಇದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಇವ್ರೇನ್ ಮಾಡ್ತಾರೆ ಅಂದ್ರೆ ಇವರು ಪ್ಯೂರ್ ಗ್ಯಾಮ್ಲರ್. ಇವ್ರದ್ದು ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಬಂದ್ಬಿಟ್ಟು 1:1. ಅಂದ್ರೆ 100 ರೂಪಾಯಿ ಇವರು ಟ್ರೇಡ್ ಒಂದು ಕ್ಯಾಪಿಟಲ್ ಹಾಕ್ತಿದ್ದಾರೆ ಅಂದ್ರೆ ಅವ್ರು ಥಿಂಕ್ ಮಾಡ್ತಾರೆ, ನನ್ಗೆ ಲಾಸ್ ಆದ್ರೆ 20 ರೂಪಾಯಿ ಲಾಸ್ ಆಗ್ಲಿ, 80 ರೂಪಾಯಿ ನಾನು ತೆಗೆದ್ಬಿಡ್ತೀನಿ. ಪ್ರಾಫಿಟ್ ಆದ್ರೂ 120 ರೂಪಾಯಿಗೆ ತೆಗ್ದ್ಬಿಡ್ತೀನಿ. 20 ರೂಪಾಯಿ ಪ್ರಾಫಿಟ್ ಬರ್ಲಿ, ಇಲ್ಲ 20 ರೂಪಾಯಿ ಲಾಸ್ ಆಗ್ಲಿ. ಈ ತರ ಮೇಂಟೈನ್ ತಲೆ ಇಟ್ಕೊಂಡಿರೋರು ಯಾವತ್ತೂ ಪ್ರಾಫಿಟಬಲ್ ಆಗಕ್ ಆಗಲ್ಲ. ಸೊ ಈ ರಿಸ್ಕ್ ರಿವಾರ್ಡ್ ಬಂದು ಇಲ್ಲೂ 20 ರೂಪಾಯಿ, ಇಲ್ಲೂ 20 ರೂಪಾಯಿ ಬಂತು. ಸೊ ಇದು 1:1 ಆಯ್ತು. ಈ ತರ ನೀವು ನೋಡಕ್ ಹೋದ್ರೆ ಮಂತ್ ಅಲ್ಲಿ ನೀವು 100 ಟ್ರೇಡ್ಸ್ ತಗೊಂಡ್ರೆ ಜಸ್ಟ್ ನೀವು ಅನ್ಕೊಂಡ್ರೆ ಸರ್, ನೀವು ಈಕ್ವಲ್ ಅನ್ಕೊಂಡೇ ಹೋಗೋಣ. ಲೈಕ್ 50 ಪ್ರಾಫಿಟ್ ಆಯ್ತು, 50 ಲಾಸ್ ಆಯ್ತು ಅಂತ. ನೀವು ಎಷ್ಟು ದುಡ್ಡು ಮಾಡಿದ್ರಿ ಸರ್? ಝೀರೋ. ದಿಸ್ ಇಸ್ ಝೀರೋ. ನೀವು ಟ್ರೇಡಿಂಗ್ ಮಾಡ್ತಾ ಇಲ್ಲ, ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದ್ದೀರಾ. ನಿಮ್ಗೆ ಇದು ಅರ್ಥ ಆಗೋಯ್ತು. ಈ ತರ 1:1 ರೇಷಿಯೋ ತಗೊಂಡ್ರೆ ಏನಾಗುತ್ತೆ ಅಂತ. ಅಂಡ್ ನಮ್ಮ AK ಅವ್ರು ಮಾಡ್ತಿರೋ ಬಿಗ್ಗೆಸ್ಟ್ ಮಿಸ್ಟೇಕ್ ಕೂಡ ಅದೇ. ಅವ್ರಿಗೆ ಕ್ಲೀನ್ ಆಗಿ ರಿಸ್ಕ್ ಟು ರಿವಾರ್ಡ್ ಮೇಂಟೈನ್ ಮಾಡಕ್ ಬರ್ತಿಲ್ಲ. ಆದ್ರಿಂದ ಅವ್ರಿಗೆ ಲಾಸ್ ಆಗ್ತಿದೆ. 30 days ಅಲ್ಲಿ ಅವ್ರು ಅದೇ ತಪ್ಪು ಮಾಡಿದ್ರು. ಡೈಲಿ ಅವ್ರ ರಿಸ್ಕ್ ಟು ರಿವಾರ್ಡ್ ರೇಷಿಯೋ 1:1. ಎಷ್ಟೊಂದ್ ಸಲ ಅವ್ರು ಲಾಸ್ ಜಾಸ್ತಿ ತಗೊಂತಿದ್ರು. ಈಗ ಒಂದು 10,000 ಇದಾಕ್ಬಿಟ್ಟು ಅವರು ಆಪ್ಷನ್ಸ್ ಎಲ್ಲ ಹಾಕ್ಬಿಟ್ಟು ಅದ್ರಲ್ಲಿ ನಿಫ್ಟಿ ಬ್ಯಾಂಕ್ ನಿಫ್ಟಿ ಹಾಕ್ಬಿಟ್ಟು ಅವ್ರು ಅನ್ಕೊಂತಿದ್ರು, ನಾನು ಲೈಕ್ ನನ್ ಲಾಸ್ ಆದ್ರೆ ಆಯ್ತು, ನಾನು 2,000 ಲಾಸ್ ಆದ್ರೂ ಆಗ್ಲಿ, 3,000 ಲಾಸ್ ಆದ್ರೂ ಆಗ್ಲಿ, 8,000 ಆದ್ರೂ ಆಗ್ಲಿ, ನಾನು ಹೋಲ್ಡ್ ಮಾಡ್ತೀನಿ, ಮೇಲಕ್ಕೆ ಹೋಗುತ್ತೆ ಇದು ಅಂತ. ನೋಡಿದ್ರೆ ಅವ್ರು ಡೈಲಿ ಹಿಂಗೆ ಮಾಡಿದ್ರು ಅವ್ರಿಗೆ ಡೈಲಿ 8K ಲಾಸ್ ಆಗ್ತಿತ್ತು. ಮಧ್ಯದಲ್ಲಿ ಯಾವಾಗಲೂ ಬರೀ 2,000 3,000 ಪ್ರಾಫಿಟ್ ಆಗ್ತಿತ್ತು. ಅಟ್ ದಿ ಎಂಡ್ ನೋಡಕ್ ಬಂದಾಗ ಅವ್ರದ್ದು ಲಾಸ್ ಅಲ್ಲೇ ಎಂಡ್ ಆಯ್ತು. -10K ಇತ್ತು. ಇದು AK ಅವ್ರದ್ದು. ಇವಾಗ ಲೈಕ್ ರಿಸ್ಕ್ ಟು ರಿವಾರ್ಡ್ ಮೇಂಟೈನ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀನಿ. ನಮ್ಮ PK ಅವ್ರ ಹತ್ರ ಬಂದ್ಬಿಡೋಣ. ಇವ್ರೇನ್ ಮಾಡ್ತಿದ್ರು ಅಂದ್ರೆ ಅವ್ರು ತಗೊಳ್ಳೋ ಪ್ರತಿ 100 ರೂಪೀಸ್ ಟ್ರೇಡ್ಗೂ ಅವರು ರಿಸ್ಕ್ ಟು ರಿವಾರ್ಡ್ ಮೇಂಟೈನ್ ಕರೆಕ್ಟ್ ಆಗಿ ಮಾಡ್ತಾ ಇದ್ರು. ಯಾವ ತರ? ಅವ್ರು ಸ್ಟಾಪ್ ಲಾಸ್ ಇಟ್ಕೊಂತಿದ್ರು 20 ರೂಪೀಸ್. ಅಂಡ್ ಇವ್ರು ಟಾರ್ಗೆಟ್ ಇಟ್ಕೊಂತಿದ್ರು, ಸರ್ 100 ರೂಪೀಸ್ ಸ್ಟಾಕ್ ನಾನು 140 ರೂಪೀಸ್ ಅವರು ಇಟ್ಕೋತೀನಿ. ನಿಮ್ಗೆ ಇನ್ನ ಈಸಿ ಹೇಳ, 10 ರೂಪಾಯಿ ಸ್ಟಾಕ್ ಇತ್ತು ಇವ್ರ ಹತ್ರ, 10 ರೂಪಾಯಿಗೂ ಯಾವ್ದೊಂದು ಸ್ಟಾಕ್ ತಗೊಂಡು ಇವ್ರು ಅದಕ್ಕೆ ರಿಸ್ಕ್ ಮಾಡೋದು ಜಸ್ಟ್ 8 ರೂಪೀಸ್. 8 ರೂಪೀಸ್ ವರ್ಗು ಅವರು ಹೋಲ್ಡ್ ಮಾಡ್ತಾರೆ. ಕೆಳಗೆ ಬರ್ತಾ ಇದ್ರೆ, ಮೇಲಕ್ಕೆ ಹೋಗ್ತಾ ಇದ್ರೆ ಇವರು 15 ರೂಪೀಸ್ ವರ್ಗು ಹೋಲ್ಡ್ ಮಾಡ್ತಾರೆ. ಇದು ಬಂದು ಅದು ಟಾರ್ಗೆಟ್ ಆಯ್ತು, ಇದು ಬಂದು ಇವ್ರದ್ದು ಸ್ಟಾಪ್ ಲಾಸ್ ಆಯ್ತು. ಅವ್ರದ್ದೇನಾದ್ರೂ ಇವಾಗ 10 ರೂಪಾಯಿಂದ ಸ್ಟಾಕ್ 8 ರೂಪಾಯಿ ಬಿದ್ರು, ಇವ್ರು ರಿಸ್ಕ್ ಮಾಡ್ತಿದ್ರು 2 ರೂಪಾಯಿ. ಇವ್ರದ್ದು ಟಾರ್ಗೆಟ್ ಹಿಟ್ ಆಯ್ತು ಅಂದ್ರೆ ಇವ್ರಿಗೆ ಬರ್ತಿರೋ ದುಡ್ಡು 5 ರೂಪೀಸ್. ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಏನಾಯ್ತು? ಇದು 1 ಅನ್ಕೊಳ್ರಿ, ಇದು 2.5 ಅಂತ ಅನ್ಕೊಳ್ರಿ. 1:2.5. ಇವಾಗ ನೀವು ಇದನ್ನೇನಾದ್ರೂ ಆಯ್ತು, ಇದನ್ನು ಸೇಮ್ ನಮ್ಗೆ ಇದೇ ರೀಸಲ್ಲಿ ಹೇಳ್ಕೊಡ್ತೀನಿ. ಇವಾಗ 30 days ಅಲ್ಲಿ 15 days ಲಾಸ್ ಆಯ್ತು, 15 days ಪ್ರಾಫಿಟ್ ಆಯ್ತು ಅಂತ ಅನ್ಕೊಳ್ಳೋಣ. ಇವಾಗ ಇವ್ರದ್ದು ಎಷ್ಟಾಗ್ಬೇಕು ಸರ್? ಇವ್ರದ್ದು ಪ್ರಾಫಿಟ್ ಅಲ್ಲಿ ಇರ್ತಾರೆ, ಎಂಡಲ್ಲಿ ಇರ್ತಾರೆ, 100% ಪ್ರಾಫಿಟ್ ಅಲ್ಲಿ ಇರ್ತಾರೆ. ಯಾಕೆ ಹೇಳ್ತಾ ಇದೀನಿ? 15 days ಅಲ್ಲಿ ಇವ್ರದ್ದು 2 ರೂಪೀಸ್ ಲಾಸ್ ಆಯ್ತು ಅಂತ ಅನ್ಕೊಳ್ರಿ. ಎಷ್ಟಾಯ್ತು? 15 into 2 30 ರೂಪೀಸ್ ಲಾಸ್ ಆಯ್ತು. ಅದೇ ಇವ್ರು 15 days ಪ್ರಾಫಿಟ್ ಆಯ್ತು ಅಂತ ಅನ್ಕೊಳ್ರಿ. 2.5 into ಇದು 25 50 ರೂಪೀಸ್ ಪ್ರಾಫಿಟ್ ಆಯ್ತು. 50 ರೂಪೀಸ್ ಅಲ್ಲಿ 30 ರೂಪೀಸ್ ಲಾಸ್ ತೆಗೆದ್ರು 20 ರೂಪಾಯಿ ಪ್ರಾಫಿಟ್ ಅಲ್ಲಿ ಉಳ್ಕೊತಾರೆ. ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಹೆಂಗ್ ಮಾಡ್ಬೇಕನ್ನೋದು ನಿಮಗೆ ಗೊತ್ತಾಗೋಯ್ತು. ಇವಾಗ ಡೈರೆಕ್ಟ್ ಆಗಿ ಪಾಯಿಂಟ್ ಬಂದ್ಬಿಡೋಣ ಯಾವ ತರ ಅಂತ. ನಾವ್ ನಿಮ್ಗೆ ಪ್ರಾಕ್ಟಿಕಲ್ ಟ್ರಿಕ್ಸ್ ಕೂಡ ತೋರಿಸ್ತೀನಿ. ಸೊ ನಿಮ್ಗೆ ಏನು ಲೈಕ್ ಕಷ್ಟ ಆಗ್ಬಾರ್ದು ಅಂತ. ಬಂದ್ಬಿಡ್ರಿ ಇವಾಗ ಡೈರೆಕ್ಟ್ ಆಗಿ ಪಾಯಿಂಟ್ ಹೋಗ್ಬಿಡೋಣ. ಇವಾಗ ನೋಡಿ ಸರ್, ಇದು ಒಂದು ಯಾವ್ದೋ ಸ್ಟಾಕ್ ಹೆಂಗ್ ಇಟ್ಕೋಬೇಕು ರಿಸ್ಕ್ ಟು ರಿವಾರ್ಡ್ ರೇಷಿಯೋ. ಸೊ ನಾನು ನಿಮ್ಗೆ ಸಜೆಸ್ಟ್ ಮಾಡೋಣ. ನಾನು ನಿಮ್ಗೆ ಏನ್ ಸಜೆಸ್ಟ್ ಮಾಡ್ತೀನಿ ಅಂದ್ರೆ, ಯಾವಾಗಿದ್ರು ಗೋ ವಿತ್ 1:2 ಆರ್ 1:3. ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ನೀವು ಆಪ್ಷನ್ಸ್ ಟ್ರೇಡಿಂಗ್ ನಾನು ಹೇಳ್ತೀರಾ, ನಾನು ಈಕ್ವಿಟಿ ಟ್ರೇಡಿಂಗ್ ಹೇಳ್ತಾ ಇದ್ದೀನಿ. ಆಪ್ಷನ್ಸ್ ಟ್ರೇಡ್ ನಿಮ್ಗೆ ಲೈಕ್ ನನ್ಗೆ ಗೊತ್ತು, ನೀವು ಸ್ಟಾಪ್ ಲಾಸ್ ಸಿಕ್ಕಿಲ್ಲ ಅಂದ್ರೆ ನಿಮ್ ಕತೆ ಅಲ್ಲೇ ಮುಗೀತು ಅಂತ, ಲಾಸ್ ಅಲ್ಲೇ ನೀವು ದಿನ ಮುಗಿಸೋದು ಅಂತ. ಅಂಡ್ 1:2 ಆಯ್ತು, 1:3 ಆಯ್ತು. ಲೈಕ್ ನನ್ನ ಪ್ರಕಾರ ನಾನ್ ಮೇಂಟೈನ್ ಮಾಡೋದು 1:2 ಮಾಡ್ತೀನಿ. ಬಿಕಾಸ್ ನಮ್ದು ಅಕ್ಯುರಸಿ ಜಾಸ್ತಿ ಇರೋದ್ರಿಂದ ನಮಗೆ ನಮ್ಗೇನೋ ಅಷ್ಟೊಂದು ಏನಂತಾರೆ ಡಿಫ್ರೆನ್ಸ್ ಕಾಣಲ್ಲ. ನಮ್ದು ಪ್ರಾಫಿಟ್ ಅಲ್ಲಿ ಎಂಡ್ ಆಗುತ್ತೆ, ಮಂತ್ ಎಂಡ್ ಆಗಲಿ ವೀಕೆಂಡ್ ಆಗಲಿ. ಅಂಡ್ 1:3 ಮೇಂಟೈನ್ ಮಾಡ್ರೆ ಇನ್ನೂ ಒಳ್ಳೇದು. ಯಾಕೆ ಹೇಳ್ತಾ ಇದೀನಿ ಸರ್, ಇದು ಆಪ್ಷನ್ಸ್ ಅವ್ರಿಗೆಲ್ಲ ಸ್ವಲ್ಪ ಇದಾಗುತ್ತೆ. ಲೈಕ್ ಅವ್ರು ಲಾಸ್ ಕರೆಕ್ಟ್ ಆಗಿ ಬುಕ್ ಮಾಡ್ಕೊಳಕ್ ಬರಬೇಕು ಸರ್. ತುಂಬಾ ಜನ ಲಾಸ್ ಬುಕ್ ಮಾಡ್ಕೊಳಕ್ ಎದುರ್ಕೊಂತಿರ್ತಾರೆ. ಸರ್ ಸ್ಟಾಪ್ ಲಾಸ್ ಇಸ್ ಎ ಪಾರ್ಟ್ ಆಫ್ ಗೇಮ್, ಪಾರ್ಟ್ ಆಫ್ ಸ್ಟಾಕ್ ಮಾರ್ಕೆಟ್. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸರ್ ಲಾಸ್ಗಳು ಬುಕ್ ಮಾಡಿದಾಗ ನಿಮ್ಗೆ ಗೊತ್ತಾಗೋದು ತಪ್ಪುಗಳು ಏನ್ ಮಾಡ್ತಾ ಇದೀವಿ ಅಂತ. ನೀವು ಲಾಸ್ಟ್ ವರ್ಗೂ ಇಟ್ಕೊಂಡು ಹೋದ್ರೆ ನಿಮ್ಗೆ ತಪ್ಪುಗಳು ಮಾಡಕ್ ದುಡ್ಡೇ ಇರಲ್ಲ. ಸೊ ತಪ್ಪುಗಳು ಮಾಡಿದಾಗೆ ನೀವು ತಿಳ್ಕೊಳೋದು, ಲಾಸ್ ಬುಕ್ ಮಾಡಿದಾಗೆ ನಿಮ್ಗೆ ಪ್ರಾಫಿಟ್ಗಳದ್ದು ವ್ಯಾಲ್ಯೂ ಗೊತ್ತಾಗೋದು. ಇವಾಗ ಬಂದ್ಬಿಡಿ, ನನ್ಗೆ ಅದನ್ನು ತೋರಿಸ್ತೀನಿ ಹೆಂಗೆ ಅಂತ.
ಇವಾಗ ಬಂದು ನಾನು ನಿಮಗೆ ಟ್ರಿಕ್ ಅಲ್ಲಿ ಕೊಟ್ಬಿಡ್ತೀನಿ ಯಾವ ತರ ರಿಸ್ಕ್ ಅಂಡ್ ರಿವಾರ್ಡ್ ನೀವು ಫೈಂಡ್ ಮಾಡಬಹುದು ಅಂತ. ನೀವು ಗೂಗಲ್ ಹೋಗ್ಬಿಟ್ಟು ಚೆಕ್ ಮಾಡಿದ್ರೆ ವೆಬ್ಸೈಟ್ ಗಳು ತುಂಬಾ ಇವೆ, ಅಲ್ಲೂ ನೀವು ಮಾಡ್ಕೊಬಹುದು. ಇದು ಎಕ್ಸ್ಟ್ರಾ ಟೈಮ್ ಪಾಸ್, ಲೈಕ್ ಟೈಮ್ ವೇಸ್ಟ್ ನನ್ನ ಪ್ರಕಾರ. ಅಂಡ್ ಯಾಕಂದ್ರೆ ಟ್ರೇಡ್ ತಗೊಳ್ಳೋ ಟೈಮಲ್ಲಿ ನೀವು ಅವೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಇದು ಟೈಮ್ ಹೋಗ್ಬಿಡುತ್ತೆ, ಟ್ರೇಡ್ ಮಿಸ್ ಆಗುತ್ತೆ. ಸೊ ಸಿಂಪಲ್ ಆಗಿ ನೀವು ಬಂದ್ಬಿಟ್ರೆ ನಿಮಗೆ ಲಾಂಗು ಶಾರ್ಟ್ ನಿಮ್ಗೆ ಅದೆಲ್ಲ ಹೇಳ್ಕೊಟ್ಟಿದ್ದೀನಿ ಬ್ರೇಕ್ ಇವನ್ನೆಲ್ಲ. ಸಿಂಪಲ್ ಆಗಿ ಲಾಂಗ್ ಪೊಸಿಷನ್ ಒಂದು ಬಿಲ್ಡ್ ಮಾಡ್ಕೊಂಡ್ಬಿಟ್ರಿ. ಲೈಕ್ ಇಲ್ಲಿಂದ ನೀವು ಈಗ ಕಾಲ್ ತಗೊಂಡ್ ಲೈಕ್ ಕಾಲ್ ಇಲ್ಲ ನಿಮಗೆ ಮೇಲಕ್ಕೆ ಹೋಗುತ್ತೆ, ಲೈಕ್ ಲಾಂಗ್ ಪೊಸಿಷನ್ ತಗೊಂಡಿದ್ದೇನೆ ಅಂದ್ರೆ ಇಲ್ಲೊಂದು ಲಾಂಗ್ ತಗೊಂಡ್ಬಿಟ್ರಿ, ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ನಾನು ನಿಮ್ಗೆ ಲಾಸ್ಟ್ ಟೈಮ್ ನಾನು ನಿಮಗೆ ಇದನ್ನ ಹಿಡ್ಕೊಂಡು ನಾನು ನಿಮಗೆ ಲೈಕ್ ಪೊಸಿಷನ್ ಎಷ್ಟು ಸ್ಟಾಕ್ಸ್ ನಿಮ್ಮ ಹತ್ರ ಇರೋ ಕ್ಯಾಪಿಟಲ್ ಇಂದ ಎಷ್ಟು ಸ್ಟಾಕ್ಸ್ ಇಸ್ಕೊಬೇಕಂತ ನಿಮ್ಗೆ ಹೇಳ್ಕೊಟ್ಟಿದ್ದೆ. ಸೊ ಅದೇ ತರನೇ ಇದನ್ನು ಹಾಕೊಂಡ್ಬಿಟ್ಟು ಸಿಂಪಲ್ ಆಗಿ ಇಲ್ಲಿ ನೀವು ಸ್ಟಾಪ್ ಲಾಸ್ ನ ಫಾರ್ ಎಕ್ಸಾಂಪಲ್ ನಿಮಗೆ ಇಲ್ಲಿವರೆಗೂ ಸ್ಟಾಕ್ಸ್ ಬರುತ್ತೆ ಅಂತ ಅನ್ಕೊಳ್ಳಿ. ನಿಮ್ ಸ್ಟಾಪ್ ಲಾಸ್ ನಿಮ್ಗೆ ಮಾರ್ಕೆಟ್ ಸರಿ ಇದು ಕೆಳಗಡೆ ಬಂದ್ರೆ ತಗೊಳ್ಳೋಣ ಅಂತ. ಸೊ ನೀವು ಅಲ್ಲಿವರೆಗೂ ಒಂದು ಇದಕ್ಕೊಳ್ಳಿ, ಇಲ್ಲಿ ನಿಮ್ಗೆ ಪರ್ಸೆಂಟ್ ತೋರಿಸುತ್ತೆ 1.71% ನಿಮ್ಗೆ ತೋರಿಸುತ್ತೆ. ಇವಾಗ ನೀವೇನೋ ದಡ್ಡನ್ ತರ ನೀವು ಇದನ್ನು 1.7% ಇಸ್ಕೊಂಡ್ರೆ 1.7% ಇಸ್ಕೊಂಡ್ರೆ ನಿಮ್ಗೆ ಇಲ್ಲೇ ತೋರಿಸ್ಬಿಡುತ್ತೆ 1.1 ಅಂದ್ರೆ ನಿಮ್ಗೆ 1% ರಿಟರ್ನ್ಗೋಸ್ಕರ ನೀವು 1% ರಿಸ್ಕ್ ಮಾಡ್ತಾ ಇದ್ದೀರಾ. ಅಂಡ್ ಇಟ್ಸ್ ಪ್ಯೂರ್ ಗ್ಯಾಮ್ಲಿಂಗ್ ಗೊತ್ತಾಗೋಗುತ್ತೆ. ಸೊ ಇನ್ನ ಟೈಮಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ ನೀವು ಇಷ್ಟು ರಿಸ್ಕ್ ತಗೊಂಡಿದ್ದೀರಾ ಅಂದ್ರೆ ಟಾರ್ಗೆಟ್ ತಗೊಬಂದು ನೀವು ಇಟ್ಕೊಬೇಕು. ಅಟ್ಲೀಸ್ಟ್ 1:2 ಇಟ್ಕೊಬೇಕು, ಅಂದ್ರೆ 1:5 1:6 ನೀವು ಎಷ್ಟನ್ನ ಇಟ್ಕೊಬಹುದು. ಅಂಡ್ ಕಮಿಂಗ್ ಟು ಮೈನ್ ಪಾಯಿಂಟ್, ಅಕಸ್ಮಾತ್ ನಿಮ್ಗೆ ಇವಾಗ ಇದರಲ್ಲಿ ಗೊತ್ತಾಯ್ತು ಸರ್ ನನ್ನ ರಿಸ್ಕ್ ತಗೊಂಡಿಗೆ ಇಷ್ಟು ಗೊತ್ತಾಯ್ತು, ಸೊ ನಾವು ಟಾರ್ಗೆಟ್ ಇಷ್ಟು ತಗೊಂಡಿದ್ದೀನಿ ಅಂತ. ಇವಾಗ ನಿಮಗೆ ಒಂದ್ಸಲ ಅನ್ಸುತ್ತೆ ಸರ್ ನಮ್ ಟಾರ್ಗೆಟ್ ಪಕ್ಕಾ ಗೊತ್ತು ಇದು ಇಲ್ಲಿವರೆಗೂ ಹಿಟ್ ಆಗುತ್ತೆ ಅಂತ. ಅದು ನಿಮ್ಗೆ 10% ಹಿಟ್ ಆಗ್ಲಿ, ನಿಮ್ಗೆ ಪಕ್ಕಾ ಗೊತ್ತು 100% ಶೋರ್ ಗೊತ್ತು ಮೇಲಕ್ಕೆ ಹೋಗುತ್ತೆ ಅಂತ, ಆದ್ರೂ ನೀವು ರಿಸ್ಕ್ ತಗೊಬೇಕಿರೋದು 1:, ಅಷ್ಟೇ. ನಿಮ್ಗೆ ಎಲ್ಲ ಅನ್ಸುತ್ತೋ ಅಲ್ಲೇ ತಗೊಬೇಕು. ನಿಮ್ಗೆ 10% ರಿಸ್ಕ್ ಬರುತ್ತೆ ಅಂದ ತಕ್ಷಣ ಸ್ಟಾಪ್ ಲಾಸ್ ಇದಕ್ಕಿಂತ ಸರ್ 1:2 ಹೇಳಿದ್ರಲ್ಲ, ನಾನು 5% ತಗೊಂಡ್ರೆ ಅದು 1:2 ಆಗುತ್ತೆ ಅನ್ನೋ ದೊಡ್ಡ ಕೆಲಸ ಮಾತ್ರ ದಯವಿಟ್ಟು ಮಾಡಬೇಡಿ. ಅಂಡ್ ಪ್ಲೀಸ್ ಇನ್ನೊಂದು ವಿಷಯ ಬಂದ್ಬಿಟ್ಟು ಏನಂದ್ರೆ, ನೀವು ಯಾವಾಗಲೂ ಟ್ರೇಡ್ ತಗೊಳ್ಳುವಾಗ ಅಲ್ಲೇ ಎಂಟ್ರಿ ಎಕ್ಸಿಟ್ ಇಲ್ಲೇ ಡಿಸೈಡ್ ಆಗ್ಬಿಟ್ಟು ತಗೊಂಡ್ರೆ ನನ್ನ ಪ್ರಕಾರ ನೀವು ಪ್ರಾಫಿಟೇಬಲ್ ಆಗಿ ತುಂಬಾ ಟೈಮ್ ತಗೊಳ್ಳಲ್ಲ. ನಿಮ್ದೊಂದು ಮೈಂಡ್ ಸೆಟ್ ಬಿಲ್ಡ್ ಆಗ್ತಾ ಬರುತ್ತೆ, ಸೈಕಾಲಜಿ ಬಿಲ್ಡ್ ಆಗ್ತಾ ಬರುತ್ತೆ. ಸೊ ನಿಮ್ನ ಯಾರು ತಡೆಯೋಕೆ ಆಗಲ್ಲ ಅಷ್ಟಾಗಿ. ಯಾಕಂದ್ರೆ ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಮ್ಮನ್ನ ತಡೆಯೋಕೆ ಲಾಸ್ ಆಗೋ ಕಾರಣಗಳು ಏನೇನೇ ಇದೆ ಅಂದ್ರೆ 100% ಅದು ನಾವೇ ಅಂತ ನನ್ನ ಪ್ರಕಾರ ಏನೂ ಇಲ್ಲ. ನೀವು ಅಲ್ಲಿ ಇಲ್ಲಿ ನೀವು ಎಲ್ಲೇ ನೋಡಿದ್ರು ನಿಮ್ಗೆ ಇಷ್ಟೇ ಗೊತ್ತಾಗೋದು. ಅಂಡ್ ನಾನು ಇಲ್ಲಿಂದ ಎಂಟ್ರಿ ತಗೊಂಡಿದ್ದೆ ಅಲ್ವಾ, ಸಿಂಪಲ್ ಇವಾಗ ನೋಡ್ರಿ ನಾನಿಲ್ಲಿ 2% ಸರ್ 2% ನಾನು ಸ್ಟಾಪ್ ಲಾಸ್ ತಗೊಂಡು ರಿಸ್ಕ್ ತಗೊಂಡೆ ಅಂದ್ರೆ ನನ್ನ ಟಾರ್ಗೆಟ್ ಬಂದು ಮಿನಿಮಮ್ 10% ಇಟ್ಕೋತೀನಿ. ಯಾಕೆ ನಂಗೆ ರಿಸ್ಕ್ ಟು ರಿವಾರ್ಡ್ ರೇಷಿಯೋ ಬೇಕು. ನಾನು 1% ರಿಸ್ಕ್ ಮಾಡ್ತಾ ಇದ್ದೀನಿ, ನಾನು ರಿಸ್ಕ್ ಮಾಡ್ತಿರೋದು 1%, ಆದ್ರೆ ನಾನು ಟಾರ್ಗೆಟ್ ಇಟ್ಕೊಂಡಿರೋದು ಲೈಕ್ 5 1:5 ಆಯ್ತು. ಹಿಂಗ್ ಮಾಡ್ತಾ ಮಾಡ್ತಾ ಹೋಗ್ತಿದ್ರೆ ನೀವು ಅಟ್ ದಿ ಎಂಡ್ ತಿಂಗಳ ಅರ್ಧ ಲಾಸ್ ಆಗಿ ಅರ್ಧ ನಿಮ್ಗೆ ಏನಾದ್ರು ಪ್ರಾಫಿಟ್ ಆದ್ರೂ ಕೊನೆಯಲ್ಲಿ ನೀವು ಪಕ್ಕಾ 100% ಪ್ರಾಫಿಟ್ ಅಲ್ಲಿ ಇರ್ತೀರಾ. ಅದು ಬಿಟ್ಟು ನೀವು ದಯವಿಟ್ಟು ಗೊತ್ತಿಲ್ಲದೆ ಸರ್ ನನ್ಗೆ ಅನ್ಸಿದ್ ನಾನು ಮಾಡ್ತಾ ಇದೀನಿ, ನನ್ಗೆ ಇಲ್ಲಿವರೆಗೂ ಲಾಸ್ ಅನ್ಸುತ್ತೆ ನಾನು ಇಲ್ಲಿವರೆಗೂ ಹೋಲ್ಡ್ ಮಾಡ್ತೀನಿ, ನಾನು ಹೋಲ್ಡ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಹೋಲ್ಡ್ ಮಾಡ್ತಾ ಇದ್ರೆ ಲೈಕ್ ನಿಮಗೆ ಗೊತ್ತೇ ಆಗಲ್ಲ ಸರ್ ಯಾವ ಸ್ಟಾಕ್ ಹೆಂಗ್ ಮೇಲಿದೆ ಯಾವಾಗ ಮೇಲಕ್ಕೆ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ, ಯಾವ ಸ್ಟಾಕ್ ಕೆಳಗ್ ಬರ್ತಿದೆ ಯಾವಾಗ ಕೆಳಗ್ ಹೋಗುತ್ತೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಆ ತರ ಆಗೋಗುತ್ತೆ. ಎಷ್ಟೊಂದ್ ಜನ ಹೇಳ್ತಾರೆ ಸರ್ ಬೈ ಡಿಪ್ಸ್ ಅಂತ. ಇವಾಗ ಲಾಸ್ಟ್ 1 ಮಂತ್ ಇಂದ ಬೈ ಡಿಪ್ಸ್ ಮಾಡ್ತಿರಲ್ಲ, ಬೈ ಡಿಪ್ಸ್ ಆಗ್ತಾನೆ ಇದೆ ಅವ್ರದ್ದು. ಯಾಕೆ ಹೇಳ್ತಾ ಇದೀನಿ ಸರ್, ಅದೇ ನಾನು ಹೇಳ್ದಲ್ಲ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವ ಸ್ಟಾಕ್ ಲೈಕ್ ಆಲ್ ಟೈಮ್ ಹೈ ಇರೋದು ಅನ್ಕೊಂತಿರ್ತೀವಿ ಸರ್ ಮೇಲಕ್ಕೆ ಹೋಗ್ತಿದೆ ಯಾವ ಕೆಳಗ್ ಬೀಳುತ್ತೆ ಅಂತ. 100% ಅದು ಮೇಲಕ್ಕೆ ಹೋಗ್ತಿರ್ತೀವಿ ಯಾವ ಮೇಲಕ್ಕೆ ಹೋಗ್ತದೆ ಅವ್ರಿಗೂ ಗೊತ್ತಾಗಲ್ಲ. ಸಿಂಪಲ್ ಸರ್ ಲೈಕ್ ಅದೇ ಸ್ಟಾಕ್ ಮಾರ್ಕೆಟ್ ಬಿಲ್ಡ್ ಆಗ್ತಿರೋದು ಈಗ 52 ವೀಕ್ಸ್ ಹೈ ಸ್ಟಾಕ್ಸ್ ನೀವು ನೋಡ್ತಾ ಇದ್ರೆ ಅದು ಹೈಯಲ್ಲೇ ಇರ್ತವೆ. ಅಂಡ್ ಒಂದ್ ಸ್ವಲ್ಪ ಹಿಂಗ್ ಕರೆಕ್ಷನ್ ಆದ ತಕ್ಷಣ ಜನ ಅಂತಾರೆ ಕೆಳಗೆ ಬಿದ್ದೋಗುತ್ತೆ ಅಂತ, ಪಟ್ ಅಂತ ಮೇಲಕ್ಕೆ ಹೋಗುತ್ತೆ. ಇಟ್ ಹ್ಯಾಪನ್ ಸರ್, ಯಾಕಂದ್ರೆ ಮೂವ್ಮೆಂಟ್ ಸ್ಟಾಕ್ಸ್ ಅದೆಲ್ಲ ಇವಾಗ ಏನು ಮಾಡಕ್ಕಲ್ಲ. ಅಂಡ್ ಸದ್ಯಕ್ಕೆ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ದಯವಿಟ್ಟು ರಿಸ್ಕ್ ಟು ರಿವಾರ್ಡ್ ಮೇಂಟೈನ್ ಮಾಡ್ಕೊಳ್ರಿ. ಅಂಡ್ ಸ್ಟಾಕ್ ಮಾರ್ಕೆಟ್ ಅಂತ ಅಂದ್ಮೇಲೆ ಸ್ಟಾಪ್ ಲಾಸ್ ಅದು ಮ್ಯಾಂಡೇಟರಿ, ಅದನ್ನ ತಗೊಳ್ಳೋದು ನೀವು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಎಕ್ಸೆಪ್ಟ್ ಕೂಡ ಮಾಡಬೇಕು. ಯಾಕೆ ಹೇಳ್ತಾ ಇದ್ದೇನೆ ಸಿಂಪಲ್ ಸರ್, ಟೈಮ್ ಟು ಟೈಮ್ ನೀವು ಕಲ್ತ್ಕೊಂತ ಮಾಡ್ತಾ ಹೋಗ್ಬೇಕಂದ್ರೆ ನಿಮ್ ಕೈಯಲ್ಲಿ ಮೇನ್ ಆಗಿ ಕ್ಯಾಪಿಟಲ್ ಉಳಿಬೇಕು. ಸೊ ನಿಮ್ ಸರ್ಟೈನ್ ಲೆವೆಲ್ ವರ್ಗು ನಿಮ್ದು ಲೈಕ್ ಅದೇನ್ ಹೇಳ್ತಾರೆ, ನೀವೇನ ನಿಮ್ ಬೆರಳು ಕಟ್ ಮಾಡ್ಕೊಂಡಿಲ್ಲ ಅಂದ್ರೆ ಏಟಾದಾಗ ನಿಮ್ ಕೈ ಕಟ್ ಮಾಡ್ಬೇಕಾಗುತ್ತೆ ಅಂತ ಅದೇ ಆಗುತ್ತೆ. ಸೊ ದಯವಿಟ್ಟು ನೋಡ್ಕೊಂಡು ಟ್ರೇಡ್ ಮಾಡ್ಬಿಟ್ರಿ. ಲೈಕ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ಬಿಟ್ರಿ. ಹೊಸಬ್ರು ಯಾರನ್ನ ಬಂದಿದ್ರೆ ನಿಮಗೋಸ್ಕರ ಎಲ್ಲ ಫ್ರೀ ಆಗಿ ಮಾಡ್ತಿದ್ರೆ ನನಗೋಸ್ಕರ ಒಂದೇ ಒಂದು ಸಬ್ಸ್ಕ್ರೈಬ್ ಕೂಡ ಹೊಡೆದು ಶೇರ್ ಮಾಡ್ಬಿಟ್ಟು ನಿಮ್ ಫ್ರೆಂಡ್ಸ್ಗೆ ಯಾರನ್ನ ದೊಡ್ಡ ತರ ಹೋಗಿ ಕೋರ್ಸ್ ಇಸ್ಕೊಂತಿದ್ರೆ. ಥ್ಯಾಂಕ್ ಯು. ನಾಳೆ ಸಿಗೋಣ. ಬಾಯ್. ನಿಮ್ಗೋಸ್ಕರ ಎಫರ್ಟ್ಸ್ ಹಾಕೊಂಡು 9:45 ಕೂತ್ಕೊಂಡು ಮಾಡ್ತಾ ಇದೀನಿ. ದಯವಿಟ್ಟು ಒಂದು ಲೈಕ್ ಕೊಟ್ಬಿಡಿ. ಬಾಯ್.